ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 10/6/2025 ಮಂಗಳವಾರದ ಈ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಈ ಎಲ್ಲಾ ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ. ಜೊತೆಗೆ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಗುರೂಜಿಗಳಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪಂಚಭೂತ ವಾಸ್ತು ತಜ್ಞರು, ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಶತಂ ಮಂಗಳಂ ಪ್ರಣಮಾಮ್ಯಹಂ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ತಾ ಹೋಗೋಣ. ಗುರೂಜಿ ನೋಡಿ, ಇವತ್ತು ತುಂಬಾ ವಿಶೇಷವಾಗಿ ಇರುವಂತದ್ದು ಚತುರ್ದಶಿ ತಿಥಿ ಅಂತ ಹೇಳ್ತೀವಿ. ಶುಕ್ಲ ಪಕ್ಷ, ಅನುರಾಧ ನಕ್ಷತ್ರ, ಶನೇಶ್ವರನ ನಕ್ಷತ್ರ, ಸಿದ್ಧ ಯೋಗ, ವನಿಜಕರಣ ಮತ್ತು ವಾರ ಮಂಗಳವಾರ. ಬೆಂಗಳೂರಿನ ಕಾಲಮಾನಕ್ಕೆ ಸಂಬಂಧಪಟ್ಟಂತದ್ದು 5:54 ಸೂರ್ಯೋದಯ ಆಗುವಂತದ್ದು ಮತ್ತೆ ಸೂರ್ಯಾಸ್ತ ಬಂದು 6:44 ಸೂರ್ಯಾಸ್ತ ಆಗುವಂತದ್ದು. ಮುಹೂರ್ತ ಭಾಗದಲ್ಲಿ ಬರುವುದಾದ್ರೆ 3:32 5:08 ರಾಹುಕಾಲ, ಮತ್ತೆ ಯಮಗಂಡ ಕಾಲ 9:07 10:43, ಗುಳಿಕ ಕಾಲ ಬಂದು 12:19 1:55 ಆಗಿರುವಂತದ್ದು. ಅಭಿಜಿತ ಮುಹೂರ್ತ, ಅಭಿಜಿತ ಲಗ್ನ ಅಂತ ನೋಡಿದ್ರೆ 11:54 12:45 ಆಗಿರುವಂತದ್ದು. ಓಕೆ ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಮಂಗಳವಾರ ಈ ದಿನದ ವಿಶೇಷತೆ ನೋಡಿ, ಮಂಗಳವಾರ ಅಂತಂದ್ರೆ ಮಂಗಳಮಯವಾದ ವಾರ. ಶುಭ ಕಾರ್ಯ ಮಾಡೋದ್ರಲ್ಲಿ ವಿಶೇಷವಾಗಿ ಮಂಗಳ ಗ್ರಹ ಅಂದ್ರೆ ಧೈರ್ಯ, ಸಾಹಸ, ಪರಾಕ್ರಮ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ಡಿಸಿಷನ್ಸ್ ತಗೋಬೇಕಾದ್ರೆ, ಕೆಲಸದಲ್ಲಿ ಮುನ್ನುಗ್ಬೇಕಾದ್ರೆ ಮಂಗಳ ಗ್ರಹ ಸಪೋರ್ಟ್ ಇರಬೇಕಾಗುತ್ತೆ. ಆ ಡಿಸಿಷನ್ ತಗೊಳ್ಳೋದಕ್ಕೆ, ಕೆಲಸದಲ್ಲಿ ಮುನ್ನುಗ್ಗಕ್ಕೆ ಒಳ್ಳೆ ದಿನ ಅಂತ ಹೇಳ್ತೀವಿ. ಮತ್ತೆ ಮಂಗಳಮಯ ವಾರವಾಗಿರೋದ್ರಿಂದ ಶುಭ ಕಾರ್ಯಗಳು ಆರಾಮಾಗಿ ಮಾಡ್ಬೋದು. ಬಟ್ ಕೆಲವೊಂದು ಅಪನಂಬಿಕೆಗಳಿದೆ, ಮಂಗಳವಾರ ಮಾಡಬಾರ್ದು ಅಂತ. ಬಟ್ ಮದುವೆ ಇತ್ಯಾದಿಗಳನ್ನ ನಾವು ಸೂಚಿಸೋದಿಲ್ಲ. ಬಟ್ ಬೇರೆ ಯಾವುದೇ ಒಂದು ಶುಭ ಕಾರ್ಯ ಮಾಡೋದಕ್ಕೆ ಅಂದ್ರೆ ಸಣ್ಣ ಪುಟ್ಟ ಒಂದು ಏನೋ ಹೊಸ ಜಾಬ್ ಸೇರ್ಬೇಕಾದ್ರೆ, ಮತ್ತೆ ಸಣ್ಣ ಪುಟ್ಟ ವಿಚಾರದಲ್ಲಿ ಮಾಡ್ಬೇಕಾದ್ರೆ ಮಂಗಳವಾರ ಮಾಡ್ಬೋದು, ಒಳ್ಳೆ ದಿನ ಅಂತ ಹೇಳ್ತೀವಿ. ಓಕೆ ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸಿ ವಾರದ ವಿಶೇಷತೆಯನ್ನ ತಿಳಿಸಿದ್ದೀರಾ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ ಗುರೂಜಿ. ಖಂಡಿತ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತಿನ ಈ ದಿನ ಹೇಗಿದೆ ನೋಡೋಣ. ನೋಡಿ, ಮೇಷರಾಶಿಯವರು ನಿಮ್ಮ ಹೆಂಡತಿಯೊಂದಿಗೆ ಒಂದು ಕುಟುಂಬದ ಸಮಸ್ಯೆಗಳು ಹಂಚಿಕೊಳ್ಳಿ. ಇದು ಒಂದು ಒಳ್ಳೆಯ ವಿಚಾರ. ಅವರಿಂದ ಏನಾದ್ರೂ ಸಮಾಧಾನ ಸಿಗುತ್ತೆ. ಕುಟುಂಬದಲ್ಲಿ ಕಲಹ ಆದ್ರೂ ಕೂಡ ಸರಿ ಹೋಗ್ಬಿಡುತ್ತೆ. ಅಂದ್ರೆ ತುಂಬಾ ಲಾಂಗ್ ಆಗಿ ಸ್ಟ್ರೆಚ್ ಆಗೋದಿಲ್ಲ. ಈ ರೀತಿ ಇವತ್ತಿನ ದಿನ ಒಂದು ಮೇಷರಾಶಿಯವರಿಗೆ ದಿನ ಭವಿಷ್ಯವಾಗಿದೆ. ಮೇಷರಾಶಿಯ ನಂತರ ಇನ್ನು ಮುಂದಿನ ರಾಶಿ ಗುರೂಜಿ ವೃಷಭ ರಾಶಿ. ನೋಡಿ, ದ್ವೇಷದ ಭಾವನೆ ಸ್ವಲ್ಪ ದುಬಾರಿ ಅನಿಸ್ಬೋದು. ಸಹನ ಕುಂಠಿತಗೊಳಿಸ್ತೀರಾ. ಒಂದು ವಿವೇಚನಾ ಶಕ್ತಿಯನ್ನು ಬಳಸಿ ಅದರಿಂದ ಇವತ್ತಿನ ದಿನ ಏನೇ ಸಮಸ್ಯೆ ಇದ್ರೂ ವೃಷಭ ರಾಶಿ ಅದರಿಂದ ಹೊರಗಡೆ ಬರ್ತೀರಾ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಒಳ್ಳೇದಾಗಿದೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ನೋಡಿ, ಸಣ್ಣ ವಿಚಾರದಲ್ಲಿ ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಡಿ. ಮನಸ್ಸಿನ ಒಂದು ಮೇಲೆ ಪ್ರಭಾವ ಬಿಡಲೇಬೇಡಿ. ಮತ್ತು ಯಾವುದೇ ಹಣದ ಮನೆ ಒಂದು ಸಮಸ್ಯೆ, ಒಂದು ಸದಸ್ಯರಿಂದ ಹಣದ ಒಂದು ತಗೊಂಡಿದ್ರೆ, ಹಣದ ಒಂದು ಸಾಲ ತೆಗೆದುಕೊಂಡಿದ್ರೆ ಅದನ್ನ ಬೇಗ ಮರುಪಾವತಿಸಬೇಡಿ ಅಂತ ಹೇಳ್ತಾ ಇದ್ವಿ. ಮಿಥುನ ರಾಶಿಯವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಗುರುಜಿ ಕರ್ಕಾಟಕ ರಾಶಿ. ಒಂದು ದೈಹಿಕ ಲಾಭಕ್ಕಾಗಿ, ವಿಶೇಷವಾಗಿ ಮಾನಸಿಕ ದೃಢತೆಗಾಗಿ ಧ್ಯಾನ, ಯೋಗ, ಪ್ರಾಣಾಯಾಮ ಇದನ್ನ ಅನುಭವಿಸಿ, ಅದನ್ನ ಪ್ರಾರಂಭಿಸಿ. ಅದರಿಂದ ನಿಮಗೆ ದಿನ ಚೆನ್ನಾಗಾಗುತ್ತೆ. ಕರ್ಕಾಟಕ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ಸಿಂಹ ರಾಶಿಯ ಬಗ್ಗೆ ಕೂಡ ತಿಳಿದುಕೊಳ್ತಾ ಹೋಗೋಣ. ಗುರುಜಿ, ಸಿಂಹ ರಾಶಿಯವರಿಗೆ ಇವತ್ತಿನ ಈ ದಿನ ಹೇಗಿದೆ ನೋಡೋಣ. ಸಿಂಹ ರಾಶಿಯವರಿಗೆ ತುಂಬಾ ಒಳ್ಳೆಯ ದಿನ, ಅದ್ಭುತವಾಗಿರುವಂತದ್ದು. ಯಾವುದೇ ರೀತಿ ಹೊಸ ಒಂದು ವಸ್ತು ಖರೀದಿ ಮಾಡುವಂತದ್ದು, ಅದರಿಂದ ನಿಮಗೆ ಖುಷಿ ಸಿಗುವಂತದ್ದು ದಿನ ಭವಿಷ್ಯವಾಗಿರೋದು. ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ಗುರುಜಿ, ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ನೋಡಿ, ಸ್ವಲ್ಪ ದಿನದ ವಿಚಾರದಲ್ಲಿ ಹೊರಗಿನ ಆಹಾರ ತಿನ್ನಲು 2 ಸತಿ ಯೋಚನೆ ಮಾಡಿ. ವಿಶೇಷವಾಗಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿ. ಯಾಕಂದ್ರೆ ಅನಗತ್ಯವಾಗಿ ತಿಂದ್ರೆ ನಿಮ್ಗೆ ಏನಾಗುತ್ತೆ, ಹೊಟ್ಟೆ ಸಂಬಂಧಿತವಾಗಿ ಸಮಸ್ಯೆಗಳು ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಆಗುವಂತದ್ದು ನೋಡ್ತಾ ಹೋಗ್ತೇವೆ. ಕನ್ಯಾ ರಾಶಿಯ ನಂತರ ಗುರುಜಿ, ನಮ್ಗೆ ಒಂದು ವಾಟ್ಸ್ಆಪ್ ನಲ್ಲಿ ಪ್ರಶ್ನೆ ಬಂದಿದೆ ಗುರುಜಿ, ಅದನ್ನ ತಗೊಳ್ತಾ ಹೋಗೋಣ. ಖಂಡಿತ. ಗುರುಜಿ, ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ಇವರ ಹೆಸರು ಬಂದು ಸಾಗರಿಕಾ. 13/7/1997 ಗುರುಜಿ ಜನ್ಮ ದಿನಾಂಕ. 13/7/1997. ಜನ್ಮ ಸಮಯ ಬಂದು 11:23 PM ಗಳಲ್ಲಿ. ಮಂಡ್ಯ ಗುರುಜಿ ಇವ್ರದ್ದು. ಇವ್ರು ಕೇಳ್ತಾ ಇದ್ದಾರೆ ಪ್ರಶ್ನೆ, ಹೆಲ್ತ್ ಅಂಡ್ ಫ್ಯೂಚರ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ.
ಹೆಲ್ತ್ ಅಂಡ್ ಫ್ಯೂಚರ್. ಸಾಗರಿ ಯಾರು ಪ್ರಶ್ನೆ ಕಳ್ಸಿದಿರಾ, ಮೀನ ಲಗ್ನದ ಜಾತಕ ಮತ್ತೆ ರಾಶಿ ಬಂದು ತುಲಾ ರಾಶಿ ಇರುವಂತದ್ದು ಸ್ವಾತಿ ನಕ್ಷತ್ರ. ಸೊ ಇವ್ರದ್ದು ಹೆಲ್ತ್ ವಿಚಾರ ಅಂತಂದ್ರೆ ಷಷ್ಠ ಭಾವ ಅಂತ ಹೇಳ್ತೀವಿ. ಗುರು ಮಹಾದಶೆ ನಡೀತಾ ಇದೆ, ಗುರುನಲ್ಲಿ ಶುಕ್ರ ಅಂತರ್ದಶೆ. ಡಿಸೆಂಬರ್ 2022ರಿಂದ ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ನಿಧಾನವಾಗಿರ್ಬೋದು. ಯಾಕಂದ್ರೆ ಷಷ್ಠ ಭಾವದಲ್ಲಿ ರಾಹು ಇದ್ದಾಗ ಏನಾಗುತ್ತೆ, ರಾಹು ಬಂದು ಇನ್ಫೆಕ್ಷನ್ಸ್ ಕೊಡುವಂತ ಗ್ರಹ, ಅಂದ್ರೆ ಇನ್ಫೆಕ್ಷನ್ಸ್ ಜಾಸ್ತಿ ಕೊಡೋದ್ರಿಂದ ಏನಾಗುತ್ತೆ, ಬೇಗ ಡಯಾಗ್ನೈಸ್ ಆಗಲ್ಲ. ಸೊ ಹೆಲ್ತ್ ಅಲ್ಲಿ ಎಲ್ಲಾ ವಿಚಾರದಲ್ಲಿ ಆರೋಗ್ಯದಲ್ಲಿ ಮುಖ್ಯವಾಗಿ ಇರುವಂತದ್ದು ಸಮಸ್ಯೆ ಎಲ್ಲಿದೆ, ಫ್ರಮ್ ದ ರೂಟ್ ಕಾಸ್ ಅಂತ ಹೇಳ್ತಾರಲ್ಲ, ಅದು ಸ್ವಲ್ಪ ನಿಧಾನವಾಗುವಂತದ್ದು. ಸೊ ಹೆಲ್ತ್ ಇಶ್ಯೂಸ್ ಕೊಡ್ತಾ ಇರುತ್ತೆ. ಆದ್ರೆ ರಾಹು ಭುಕ್ತಿ ಮುಗಿದ್ಬಿಡುತ್ತೆ ಈ ವರ್ಷ ಡಿಸೆಂಬರ್ ಇಂದ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನದಿಂದ ಕಾಯ್ದ್ರೆ ಮುಂದಿನ ವರ್ಷ 2026 ಜನವರಿಯಿಂದ ಬರುವಂತ ಇವರಿಗೆ ಒಂದು ಸಮಯದಲ್ಲಿ ಹೆಲ್ತ್ ಇಶ್ಯೂಸ್ ಯಾವುದೇ ರೀತಿ ಬರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಹೆಲ್ತ್ ಇಶ್ಯೂಸ್ಗೆ ಹೆಚ್ಚು ಏನಂದ್ರೆ ರಾಹುಗೆ ಒಂದು ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗುವಂತದ್ದು, ಓಂ ರಿಂ ದುಮ್ ದುರ್ಗೆ ನಮಃ ಅಂತ ಜಪ ಮಾಡುವಂತದ್ದು, ಇದು ಒಂದು ಹೆಲ್ತ್ ಇಶ್ಯೂಸ್ಗೆ ಒಳ್ಳೇದ್ ಕೊಡುತ್ತೆ. ಅವ್ರದ್ದು ಇನ್ನೊಂದು ಏನ್ ಪ್ರಶ್ನೆ ಇತ್ತು, ಫ್ಯೂಚರ್ ಬಗ್ಗೆ ಕೇಳ್ತಾ ಇದ್ದಾರೆ. ಫ್ಯೂಚರ್ ಅಂದ್ರೆ ನೋಡಿ, ಭಾಗ್ಯಸ್ಥಾನ, ಭಾಗ್ಯಾಧಿಪತಿ ಮಂಗಳ ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಒಂದು ಮ್ಯಾರೇಜ್ ಆದ ನಂತರ, ಮ್ಯಾರೇಜ್ ಆಗಿದೆ ಇಲ್ಲ ಅದ್ರ ಬಗ್ಗೆ ಏನ್ ಮಾಹಿತಿ ಕೊಟ್ಟಿಲ್ಲ, ಮ್ಯಾರೇಜ್ ನಂತರ ಇವರಿಗೆ ಲೈಫ್ ಅಲ್ಲಿ ಚೆನ್ನಾಗ್ ಆಗುತ್ತೆ, ಫ್ಯೂಚರ್ ಕೂಡ ಚೆನ್ನಾಗುತ್ತೆ. ಅಂದ್ರೆ ಯಾವ ರೀತಿ ಚೆನ್ನಾಗುತ್ತೆ ಅಂದ್ರೆ ಹಸ್ಬೆಂಡ್ ಸಪೋರ್ಟ್ ಚೆನ್ನಾಗಿರುತ್ತೆ, ಅವರು ಇವ್ರು ಕೆಲಸ ಮಾಡಕ್ಕೆ ಇಷ್ಟಪಟ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಫ್ಯಾಮಿಲಿ ಅವ್ರು ಇದ್ರು ತೊಂದರೆ ಇದ್ರು ಕೂಡ ಹಸ್ಬೆಂಡ್ ಇವ್ರ ಪರವಾಗಿ ನಿಂತ್ಕೊಂತಾರೆ. ಯಾವಾಗ ಸಪ್ತಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಈ ಎಲ್ಲಾ ಫಲಗಳು ಸಿಗುತ್ತೆ. ಈ ರೀತಿ ಮಾಡ್ಕೊಳ್ಳಿ, ಪರಿಹಾರಗಳು ಮಾಡ್ಕೊಂಡ್ರೆ ಸಾಗರಿಕ ಅವರೇ ನಿಮ್ಗೆ ಚೆನ್ನಾಗಿರುವಂತದ್ದು ನೋಡ್ತಾವೆ. ಸಾಗರಿಕಾ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳಿಸಿದ್ರು. ನಿಮ್ಮ ಈ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡ್ತಾ ಒಂದು ಪರಿಹಾರ ಕ್ರಮವನ್ನ ತಿಳಿಸಿದ್ದಾರೆ. ಒಳ್ಳೇದಾಗ್ಲಿ, ಆದಷ್ಟು ಬೇಗ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೀವು ಕೂಡ ವೀಕ್ಷಕರೇ ಗುರೂಜಿಗಳ ಬಳಿ ಮಾತನಾಡ್ಬೇಕು ಅಂದ್ರೆ ಕರೆ ಮಾಡಿ ಮಾತನಾಡಿ ನಿಮ್ಮ ಸಮಸ್ಯೆಗಳ ಬಗ್ಗೆ ನೀವು ತಿಳಿದುಕೊಳ್ಳಿ. ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬಹುದು, ಜೊತೆಗೆ ಸಂಖ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬಹುದು, ಎಲ್ಲಾ ವಿಚಾರಗಳ ಬಗ್ಗೆ ಗುರೂಜಿಗಳು ತಿಳಿಸ್ತಾರೆ ಅಂತ ಹೇಳ್ತಾ, ಗುರೂಜಿ ನಾವು ತುಲಾ ರಾಶಿಯ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು. ನೋಡೋಣ. ಹಿರಿಯರಿಂದ ಉತ್ತಮ ಲಾಭ, ಹೆಚ್ಚುವರಿನ ಶಕ್ತಿಯನ್ನು ಬಳಸಿ ಸಕಾರಾತ್ಮಕ ಬಳಕೆಗೆ ವಿನಿಯೋಗಿಸಿಕೊಳ್ಳಿ, ಅದರಿಂದ ದಿನ ಚೆನ್ನಾಗಿರುತ್ತೆ. ತುಲಾ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ಗುರೂಜಿ ವೃಶ್ಚಿಕ ರಾಶಿ. ಹೇರಳ ಶಕ್ತಿ ಹೊಂದಿರುವಂತ ದಿನ, ಕೆಲಸದ ಒತ್ತಡ ನಿಮಗೆ ಉದ್ಯೋಗಗಳಿಸುವಂತ ಮಾಡುತ್ತೆ, ಆದ್ರೆ ಅದನ್ನ ಯಾವುದೇ ತೋರಿಸ್ಕೊಳ್ಳದಿರ ಇವತ್ತಿನ ದಿನ ನೀವು ದುಡುವಂತದ್ದಾಗಿರುವಂತದ್ದು. ಗುರೂಜಿ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಏನಾದ್ರು ಪರಿಹಾರ ಕ್ರಮಗಳನ್ನು ಸೂಚಿಸ್ತೀರಾ? ನೋಡಿ, ವೃಶ್ಚಿಕ ರಾಶಿಯವರು ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳಾದ ನಂತರ ಓಂ ಅಂಗಾರಕಾಯ ನಮಃ ಅಂತ ಒಂದು ಜಪ ಮಾಡಿ ಮನೆಯಿಂದ ಹೊರಡೋದ್ರಿಂದ ಒಳ್ಳೇದಾಗುತ್ತೆ. ಹೊರಗಡೆ ನೀವು ಮನೆಯಿಂದ ಇದಿಲ್ಲ, ಹೊರಗಡೆ ಔಟ್ ಸ್ಟೇಷನ್ ಅಲ್ಲಿ ಇದ್ರು ಕೂಡ, ಟ್ರಾವೆಲ್ ಮಾಡ್ತಾ ಇದ್ರೆ, ಜರ್ನಿ ಮಾಡ್ತಾ ಇದ್ರು ಕೂಡ ಶ್ರವಣ ಮನನ ಅಂತ ಹೇಳ್ತೀವಿ. ಆ ಮಂತ್ರನ ಶ್ರವಣ ಅಂತಂದ್ರೆ ಲೈಕ್ ದೇ ಹ್ಯಾವ್ ಟು ಲಿಸನ್ ಇನ್ ಯೂಟ್ಯೂಬ್ ಆ ತರ ಪ್ಲೇ ಮಾಡಿ, ಅಥವಾ ಎಲ್ಲೋ ಒಂದು ಟ್ರೈನಲ್ಲೋ ಎಲ್ಲೋ ಜರ್ನಿ ಮಾಡ್ತೀರಾ, ಅದನ್ನ ಮನಸ್ಸಲ್ಲಿ ಅನ್ಕೊಂಡ್ರು ಕೂಡ ಒಳ್ಳೇದಾಗುತ್ತೆ. ಓಕೆ ಗುರುಜಿ, ವೃಶ್ಚಿಕ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ಧನುರ್ ರಾಶಿ. ಸ್ವಲ್ಪ ಆಹಾರದ ಕ್ರಮದ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ. ತಲೆನೋವಿಗೆ ಸಂಬಂಧಪಟ್ಟಂತದ್ದು, ಮೈಗ್ರೇನ್ ವಿಚಾರವಾಗಿ ಸ್ವಲ್ಪ ಸಮಸ್ಯೆಗಳು ಧನುರಾಶಿಯವರಿಗೆ ಬರುವಂತದ್ದು ಇವತ್ತಿನ ದಿನ ವರ್ಷ. ಓಕೆ ಗುರುಜಿ, ಧನುರಾಶಿಯ ನಂತರ ಇನ್ನು ಮುಂದಿನ ರಾಶಿ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಮಕರ ರಾಶಿ. ಸ್ವಲ್ಪ ಆದಷ್ಟು ಮಕರ ರಾಶಿಯವರಿಗೆ ಸಣ್ಣ ಪುಟ್ಟ ಏಟ್ ಮಾಡ್ಕೊಳ್ಳುವಂಥದ್ದು, ವಿಶೇಷ ಕಾಳಜಿ ವಹಿಸಿ ಆದಷ್ಟು ಎಚ್ಚರಿಕೆಯಿಂದ ನಡೆದ್ರೆ ಇವತ್ತಿನ ದಿನ ಯಾವುದೇ ರೀತಿ ಸಮಸ್ಯೆ ಬರದೇ ಇರುವಂತದ್ದು ನೋಡ್ತಾ ಬರ್ತೀವಿ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆ ಕೂಡ ತಿಳಿದುಕೊಳ್ತಾ ಹೋಗೋಣ ಗುರುಜಿ. ಕುಂಭರಾಶಿ. ಕುಂಭರಾಶಿಯವರು ಇನ್ವೆಸ್ಟ್ಮೆಂಟ್, ಶೇರ್ ಮಾರ್ಕೆಟ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಹಣ ಕಳೆದುಕೊಳ್ಬಹುದು, ಇನ್ವೆಸ್ಟ್ಮೆಂಟ್ಗೆ ಸ್ವಲ್ಪ ದಿನ ಮುಂದೂಡಿ ಅಂತ ಹೇಳ್ತಾ ಇದ್ದಾರೆ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಪರಿಹಾರ ಕ್ರಮ ಅಥವಾ ಯಾವ ದಿಕ್ಕಿನ ಕಡೆ ಅವರು ಇವತ್ತು ಪ್ರಯಾಣ ಬೆಳೆಸಬೇಕು ಗುರುಜಿ? ನೋಡಿ, ಪರಿಹಾರ ಕ್ರಮ ಅಲ್ದಿರ ವಿಶೇಷವಾಗಿ ನಾವು ಹೇಳಿರೋಂಥ ಟಿಪ್ ನ ಫಾಲೋ ಮಾಡ್ಲಿ, ಮತ್ತೆ ಅದ್ರ ವಿಚಾರವಾಗಿ ಓಂ ಶಂ ಶನೇಶ್ವರಾಯ ನಮಃ ಅಂತ ಮಂತ್ರ ಜಪ ಮಾಡಿ. ಆಮೇಲೆ ಪಶ್ಚಿಮ ದಿಕ್ಕು, ವಿಶೇಷವಾಗಿ ವೆಸ್ಟ್ ಡೈರೆಕ್ಷನ್ ಕುಂಭರಾಶಿಯವರಿಗೆ ಒಳ್ಳೇದು ಅಂತ ನೋಡ್ತಾರೆ. ಓಕೆ, ಕುಂಭರಾಶಿಯ ನಂತರ ಇನ್ನು ಕೊನೆಯ ರಾಶಿ ಮೀನ ರಾಶಿಯವರಿಗೆ ಇವತ್ತಿನ ಮಂಗಳವಾರದ ದಿನ ಹೇಗಿದೆ ನೋಡೋಣ ಗುರುಜಿ. ಮೀನ ರಾಶಿಯವರಿಗೆ ಮಿತ್ರರಿಂದ ಸಹಾಯ, ಬಂಧು ಮಿತ್ರರಿಂದ ಸಹಾಯ, ಒಂದು ಮಾರಲ್ ಸಪೋರ್ಟ್ ಸಿಗುವಂತ ದಿನ, ಅದರಿಂದ ನಿಮ್ಮ ದಿನ ಶುಭವಾಗುವಂತದ್ದು. ನೀವು ಎಲ್ಲಾ ಕೆಲಸಕ್ಕೆ ಮುನ್ನುಗ್ತೀರಾ ಆ ಸಪೋರ್ಟ್ ಇಂದ. ಪ್ರತಿಯೊಂದು ವಿಚಾರದಲ್ಲಿ ಸಪೋರ್ಟ್ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್, ಅದು ಮೀನರಾಶಿಯವರಿಗೆ ಇವತ್ತು ಸಿಗುವಂತದ್ದು. ಓಕೆ, ಅಲ್ಲಿಗೆ ದ್ವಾದಶ ರಾಶಿಗಳ ಫಲಾಫಲ ಹಾಗೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಮತ್ತೊಂದು ವಾಟ್ಸ್ಆಪ್ ನಲ್ಲಿ ಪ್ರಶ್ನೆ ಇದೆ, ನಾವು ತಗೊಂಡ್ಬಿಡೋಣ. ಓಕೆ, ಇವ್ರ ಹೆಸರು ತಿಳಿಸ್ತಾ ಇದ್ದಾರೆ ಗುರುಜಿ, ಅಜಿತ್. ಓಕೆ, ತಮ್ಮ ಜನ್ಮ ದಿನಾಂಕ 23/8/1993 ಗುರುಜಿ ಇವ್ರದ್ದು. 23/8/93. ಹೌದು. ಜನ್ಮ ಸಮಯ ಅವರು ತಿಳಿಸಿಲ್ಲ ಗುರುಜಿ. ಜನ್ಮ ಸ್ಥಳ ತಿಳಿಸಿದ್ದಾರೆ, ಮ್ಯಾಂಗ್ಳೂರ್ ಅಂತ ಹೇಳಿದ್ದಾರೆ. ಓಕೆ, ಕರಿಯರ್ ಸೆಟಲ್ಮೆಂಟ್ ಮತ್ತೆ ಫಾರಿನ್ ವಿಸಿಟ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ಅಜಿತ್ ನೋಡಿ, ಕರಿಯರ್ ಸೆಟಲ್ಮೆಂಟ್ ಇವ್ರದ್ದು ಋಷಭ ಲಗ್ನದ ಕುಂಡ್ಲಿ, ದಶಮದಲ್ಲಿ ಶನೈಶ್ವರ ಗ್ರಹ ಇರುವಂತದ್ದು. ಸೊ ಇಲ್ಲಿ ದಶಮಕ್ಕೆ ಯಾರಿಗೆ ಶನೈಶ್ವರ ಗ್ರಹ ಬರುತ್ತೋ ಇವರಿಗೆ ತುಂಬಾ ಒಳ್ಳೇದು ಅಂತಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ಅಂದ್ರೆ ಯಾವುದೇ ಕೆಲಸದಲ್ಲಿ ತೃಪ್ತಿ ಇರಲ್ಲ. ಸೊ ಒಳ್ಳೆ ಎಫರ್ಟ್ ಮಾಡ್ಕೊಂಡು ಇದು ಮಾಡೋದ್ರಿಂದ ಕರಿಯರ್ ಸೆಟ್ಲ್ ಆಗೇ ಆಗುತ್ತೆ. ಈ ಕರಿಯರ್ ಸೆಟ್ಲ್ಮೆಂಟ್ ಇನ್ನೊಂದು ಏನ್ ಕೇಳಿದಾರೆ ಪ್ರಶ್ನೆ?
ಕರಿಯರ್ ಸೆಟಲ್ಮೆಂಟ್ ಮತ್ತೆ ಫಾರಿನ್ ವಿಚಾರ. ಫಾರಿನ್ ವಿಚಾರ ನೋಡಿ, ಫಾರಿನ್ ವಿಚಾರ ಅಂತಂದ್ರೆ ತೃತೀಯ ಮತ್ತು ಭಾಗ್ಯಸ್ಥಾನದ ಸಂಬಂಧ ಬಂದಾಗ ದ ಪರ್ಸನ್ ವಿಲ್ ಟ್ರಾವೆಲ್ ಟು ಫಾರಿನ್ ಕಂಟ್ರೀಸ್ ಅಂತ ಹೇಳ್ತೀವಿ. ಇಲ್ಲಿ 3ನೇ ಮನೆ ಅಧಿಪತಿಯಾಗಿರುವಂತ ಚಂದ್ರ ಷಷ್ಠ ಭಾವದಲ್ಲಿರುವಂತದ್ದು ಮತ್ತು ಭಾಗ್ಯಾಧಿಪತಿ ಅಂದ್ರೆ ಹೌಸ್ ಆಫ್ 9th ಲಾರ್ಡ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಫಾರಿನ್ ಕಂಟ್ರಿ ವಿಸಿಟ್ ಅಂದ್ರೆ ಅದು 10th ಹೌಸ್ ಅಲ್ಲಿ ಇದೆ. ಅಂದ್ರೆ ಕರ್ಮ ಭಾವಕ್ಕೂ ಮತ್ತು ಭಾಗ್ಯ ಭಾವಕ್ಕೂ ಸಂಬಂಧ ಬಂದಾಗ ದ ಪರ್ಸನ್ ವಿಲ್ ಟ್ರಾವೆಲ್ ಅಂತ ಹೇಳ್ತೀವಿ. ಅಷ್ಟೇ ದಶಾಭುಕ್ತಿ ಇವರಿಗೆ ಸ್ವಲ್ಪ ಬರಬೇಕು. ಬುಧ ಮಹಾದಶನಲ್ಲಿ ಸೂರ್ಯ ಅಂತರ್ದಶ ನಡೀತಿದೆ. ಅಕ್ಟೋಬರ್ 2025 ಇದಿರುವಂತದ್ದು. ಮುಂದೆ ಅಕ್ಟೋಬರ್ 2025 ನಂತರ ಇವರಿಗೆ ಫಾರಿನ್ ವಿಸಿಟ್ ಮಾಡುವಂತದ್ದು, ಫಾರಿನ್ಗೆ ಹೋಗುವಂತ ಯೋಗ. ಸ್ವಲ್ಪ ಇದಕ್ಕೆ ದಶಾಭುಕ್ತಿಯಿಂದ ಸ್ಲೋ ಇರೋದ್ರಿಂದ ಬುಧವಾರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಒಂದು ಮಂತ್ರ ಜಪ ಮಾಡೋದ್ರಿಂದ ಇವರಿಗೆ ಅನುಕೂಲ ಆಗುವಂಥದ್ದು. ಸೊ ಅಜಿತ್ ಅವರು ನಮ್ಗೆ ವಾಟ್ಸ್ಆಪ್ ನಲ್ಲಿ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಈ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡೋದ್ರ ಜೊತೆಗೆ ಒಂದು ಸಮಸ್ಯೆ ಅಂತ ಹೇಳಿ ಬಂದಾಗ ಅದಕ್ಕೆ ಪರಿಹಾರ ಕ್ರಮ ಖಂಡಿತ ಇರುತ್ತೆ. ಆ ಪರಿಹಾರ ಕ್ರಮಗಳನ್ನ ಗುರುಜಿಗಳು ತಿಳಿಸಿದ್ದಾರೆ. ಅದನ್ನ ನೀವು ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವೀಕ್ಷಕರೇ ನೀವು ಕೂಡ ಗುರುಜಿಗಳ ಬಳಿ ಮಾತನಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ನೀವು ಕಾಲ್ ಮಾಡಬಹುದು ಅಥವಾ ಮೆಸೇಜ್ ಅನ್ನ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಅನ್ನ ಕಳುಹಿಸಿ ಗುರೂಜಿಗಳನ್ನ ನೇರವಾಗಿ ಭೇಟಿ ಆಗ್ಬೇಕಂದ್ರೆ ನೀವು ಮಾಡಿರುವಂತಹ ಮೆಸೇಜ್ಗೆ ರಿಪ್ಲೈ ಕೂಡ ಕೊಡ್ತಾರೆ. ಯಾವಾಗ ಕನ್ಸಲ್ಟೇಷನ್ ಮಾಡಬೇಕು, ಯಾವಾಗ ಅಂತ ಹೇಳಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ಕೂಡ ಫಿಕ್ಸ್ ಮಾಡ್ತಾರೆ. ನೀವು ಬಂದು ಆಗ ಗುರೂಜಿಗಳನ್ನ ಭೇಟಿಯಾಗಿ ಅಂತ ಹೇಳಿ ತಿಳಿಸ್ತಾ, ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ, ರಾಶಿಯ ರಾಷ್ಟ್ರಾಧಿಪತಿ ವಿಚಾರವಾಗಿ ಹೇಗೆಲ್ಲ ರಾಶಿ ಫಲ ಇದೆ, ನವಗ್ರಹಗಳ ಗೋಚಾರದ ಮಕರ ರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ನೋಡೋಣ. ಗುರೂಜಿ, ನವಗ್ರಹಗಳ ಗೋಚಾರದ ಪ್ರಭಾವ ರಾಶಿ ಫಲ ಮಕರ ರಾಶಿಯವರಿಗೆ ಏನ್ ಸೂಚಿಸುತ್ತೆ ಗುರೂಜಿ? ನೋಡಿ, ಜೂನ್ ಮಾಸದಲ್ಲಿ ನೋಡೋದಾದ್ರೆ ಇಲ್ಲಿ ಎಷ್ಟು ದೊಡ್ಡ ಗ್ರಹಗಳ ಬದಲಾವಣೆ ಮುಗಿದೋಯ್ತು. ವಿಶೇಷವಾಗಿ ರಾಷ್ಟ್ರಾಧಿಪತಿಯ ಶನೇಶ್ವರ ಗೋಚಾರನೇ 2.5 ವರ್ಷಗಳ ಕಾಲ ಏನೋ ಒಂದು 7.5 ಶನಿ ಇತ್ತು, ಅದು ತೃತೀಯ ಭಾವಕ್ಕೆ ಹೋಗಿರುವಂಥದ್ದು. ಈ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ಮತ್ತೆ ಇಲ್ಲಿ ಏನಾಗುತ್ತೆ, ಮಕರ ರಾಶಿಯವರಿಗೆ ತೃತೀಯ ವ್ಯಯಾಧಿಪತಿಯಾದ ಗುರು ಇಷ್ಟು ದಿನ ನಿಮಗೆ ಸ್ವಲ್ಪ ಗುರುಬಲ ಇತ್ತು ಮಕರ ರಾಶಿಯವರಿಗೆ, ಅದು ಕೂಡ ಗುರುಬಲ ಕುಗ್ಗಿರುವಂಥದ್ದು. ಮತ್ತೆ ರಾಹುಕೇತು ಬದಲಾವಣೆ ಕೂಡ ಆಗಿರುವಂಥದ್ದು ದೊಡ್ಡ ಗ್ರಹಗಳಲ್ಲಿ. ರಾಹು ಇಷ್ಟು ದಿನ ನಿಮಗೆ ತೃತೀಯ ಭಾವದಲ್ಲಿದ್ದು ದ್ವಿತೀಯ ಭಾವಕ್ಕೆ ರಾಹು ಬರುವಂಥದ್ದು. ಮತ್ತೆ ಇಲ್ಲಿ ನಿಮಗೆ ಮಕರ ರಾಶಿಯವರಿಗೆ ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿರುವಂಥ ಕೇತು ಅಷ್ಟಮಕ್ಕೆ ಬರುವಂಥದ್ದು. ಇಲ್ಲಿ ಏನಾಗುತ್ತೆ, ಈ ಒಂದು ಬದಲಾವಣೆ ದೊಡ್ಡ ಗ್ರಹದ ಬದಲಾವಣೆ ಆಗಿದೆ. ಸಣ್ಣ ಪುಟ್ಟ ಬದಲಾವಣೆ ಈ ಮಾಸದಲ್ಲಿ ನೋಡೋದಾದ್ರೆ, ಜೂನ್ ಮಾಸದಲ್ಲಿ ಮಕರ ರಾಶಿಯವರಿಗೆ ಬಹುಮುಖ್ಯವಾಗಿ ನೋಡೋದಾದ್ರೆ 6ನೇ ತಾರೀಕಿನಂದು ಇಲ್ಲಿ ಒಂದು ಮಂಗಳ ಗ್ರಹರು, ಇಲ್ಲಿ ಮಕರ ರಾಶಿಯವರಿಗೆ ಚತುರ್ಥ ಮತ್ತು ಲಾಭಾಧಿಪತಿಯಾದ ಮಂಗಳ ಗ್ರಹರು ಇಷ್ಟು ದಿನ ಸಪ್ತಮ ಸ್ಥಾನದಲ್ಲಿ ನೀಚವಾಗಿರುವಂತದ್ದು. ಚತುರ್ಥಾಧಿಪತಿ ಸಪ್ತಮದಲ್ಲಿ ಕೇಂದ್ರ ಭಾವದಲ್ಲಿ ಒಳ್ಳೆ ಫಲನೇ ಕೊಡುತ್ತೆ. ಅರೆ ಇಲ್ಲಿ ನೀಚ ಸುಮಾರು ಒಂದು 6 ತಿಂಗಳಿಂದ ನೀಚವಾಗಿರುವಂತದ್ದು, ಅಷ್ಟಮ ಸ್ಥಾನಕ್ಕೆ ಮಂಗಳ ಬರುವಂತದ್ದು ನೋಡ್ತಾ ಬರ್ತೀವಿ. ಇದರಿಂದ ಮಕರ ರಾಶಿಯವರಿಗೆ ತುಂಬಾ ಇಷ್ಟು ದಿನ ಏನು ಒಂದು ಕುಜದೋಷ ನಿರ್ಮಾಣವಾಗಿತ್ತು, ಆ ಕುಜದೋಷ ಕಮ್ಮಿ ಆಗುತ್ತೆ. ಜೊತೆಗೆ 6ನೇ ತಾರೀಕಿನಲ್ಲಿ ನಿಮ್ಗೆ ಒಂದು ಭಾಗ್ಯಾಧಿಪತಿಯಾದ ಬುಧನ ಗೋಚಾರ ಏನಾಗುತ್ತೆ, ತುಂಬಾ ಒಳ್ಳೆಯ ಒಂದು ವಿಚಾರ ಅಂತ ಹೇಳ್ತೀವಿ. 6ನೇ ತಾರೀಕು ನಂತರ ಬುಧ ತನ್ನ ಸ್ಥಾನ ಪಲ್ಲಟ ಮಾಡುವಂಥದ್ದು ನೋಡ್ತಾ ಬರ್ತೀವಿ. ಮತ್ತೆ 15ನೇ ತಾರೀಕು ನಂತರ ಸೂರ್ಯ ಭಗವಾನರು, ಅಷ್ಟಮಾಧಿಪತಿಯಾದ ಸೂರ್ಯ ನಿಮ್ಮ ಜಾತಕದಲ್ಲಿ ಅಂದ್ರೆ ನಿಮ್ಮ ಮಕರ ರಾಶಿಯವರಿಗೆ ನೋಡೋದಾದ್ರೆ 15ನೇ ತಾರೀಕು ನಂತರ ಸೂರ್ಯ ಕೂಡ ಸ್ಥಾನ ಬದಲಾವಣೆ ಅಂತ ಹೇಳ್ತೀವಿ. ಸೊ ಅಲ್ಲಿ ಷಷ್ಠ ಸ್ಥಾನಕ್ಕೆ ಬರುವಂಥದ್ದು, ಇದು ಕೂಡ ಪ್ಲಸ್ ಪಾಯಿಂಟ್. ಅಂದ್ರೆ ಏನಾಗುತ್ತೆ, ಪಾಪಗ್ರಹಗಳು ಪಾಪ ಸ್ಥಾನಕ್ಕೆ ಬಂದಾಗ ಅಂದ್ರೆ ಅಷ್ಟಮಾಧಿಪತಿಯಾಗಿ ಷಷ್ಠ ಭಾವಕ್ಕೆ ಬರುವಂತದ್ದು ಸೂರ್ಯ ಕೂಡ ಒಳ್ಳೇದು ಅಂತ ಹೇಳ್ತೀವಿ. ಈ 3 ಸಣ್ಣ ಪುಟ್ಟ ಬದಲಾವಣೆ, ವಿಶೇಷವಾಗಿ ಬುಧ ಆಗಿರ್ಬೋದು, ಮತ್ತೆ ಗುರು ಆಗಿರ್ಬೋದು, ಮತ್ತೆ ಸೂರ್ಯನ ಬದಲಾವಣೆ ಆಗಿರ್ಬೋದು, ಇದು ತುಂಬಾ ಒಳ್ಳೆ ಪಾಸಿಟಿವ್ ಆಗಿ ಮಕರ ರಾಶಿಯವರಿಗೆ ಕೆಲಸ ಮಾಡುವಂತದ್ದು ಈ ಒಂದು ಮಾಸದಲ್ಲಿ ನೋಡ್ತಾ ಬರ್ತೀವಿ. ಮತ್ತೆ 8ನೇ ತಾರೀಕು ನಂತರ ಕೂಡ ಬುಧ ಮಿಥುನ ರಾಶಿಯಿಂದ ಮುಂದಿನ ರಾಶಿಗೆ ಬರುವಂತದ್ದು, ಸಪ್ತಮ ಸ್ಥಾನಕ್ಕೆ ಬರುವಂತದ್ದು. ಭಾಗ್ಯಾಧಿಪತಿಯಾಗಿ ಸಪ್ತಮ ಸ್ಥಾನಕ್ಕೆ ಒಳ್ಳೆ ಫಲಗಳನ್ನು ನೀಡುತ್ತೆ. ಮತ್ತೆ ಯೋಗಕಾರಕ, ಮಕರ ರಾಶಿಗೆ ಯೋಗಕಾರಕ ಗ್ರಹ ಶುಕ್ರ ಗ್ರಹ ಅಂತ ಹೇಳ್ತೀವಿ. ಆ ಶುಕ್ರ ಗ್ರಹರು ಕೂಡ ಬದಲಾವಣೆ 29ನೇ ತಾರೀಕು ಜೂನ್ 29 ನಂತರ ಆಗುವಂತದ್ದು. ಸೊ ಇದು ಕೂಡ ನೋಡ್ತಾ ಬರ್ತೀವಿ. ಅದು ಆದ್ರೆ ಆ ಜೂನ್ ಕೊನೆಯ ಭಾಗದಲ್ಲಿ ಆಗೋದ್ರಿಂದ ಅದನ್ನ ಜುಲೈ ತಿಂಗಳಿಗೆ ನಾವು ಗೋಚರದ ಪ್ರಭಾವ ತಗೊಂತೀವಿ. ಮತ್ತೆ ಗೋಚರ ಅಲ್ದಿರ ವಿಶೇಷವಾಗಿ ನೋಡೋದಾದ್ರೆ ಬುಧನ ಒಂದು ಜಯಂತಿ ಅಂತ ನೋಡ್ತಾ ಬರ್ತೀವಿ. 21 ಜೂನ್ 6ನೇ ತಿಂಗಳು 21ನೇ ತಾರೀಕು ಬುಧನ ಜಯಂತಿ ಇರುವಂತದ್ದು. ವಿಶೇಷವಾಗಿ ಬುಧ ಗ್ರಹನ ಆರಾಧನೆ, ವಿಷ್ಣುವಿನ ಆರಾಧನೆ ಒಳ್ಳೇದು. ಯಾರಿಗೆ ಒಳ್ಳೇದು ಅಂದ್ರೆ ವಿದ್ಯಾರ್ಥಿಗಳಾಗಿರ್ಬೋದು, ಒಂದು ವ್ಯಾಪಾರಸ್ಥರಾಗಿರ್ಬೋದು. ಬುಧ ಗ್ರಹನ ಆರಾಧನೆ 21ನೇ ತಾರೀಕು ಮಾಡಿದ್ರೆ ವಿಶೇಷ ಫಲಗಳನ್ನು ನಾವು ನೋಡ್ತಾ ಬರ್ತೇವೆ. ಗುರುಜಿ, ಇನ್ನು ನವಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ನೋಡೋದಾದ್ರೆ ರಾಶಿ ಫಲ ಏನನ್ನ ಸೂಚಿಸುತ್ತೆ ಮಕರ ರಾಶಿಯವರಿಗೆ, ಮಿಕ್ಕಂತೆ ಏನೇನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಳ್ಬಹುದು ಇವರು ಅಂತ ಹೇಳಿ ಗುರುಜಿ. ನೋಡಿ, ಪ್ರಪ್ರಥಮವಾಗಿ ರಾಶಿ ಒಂದು ವಿಸ್ತೃತವಾಗಿ ನೋಡೋದಾದ್ರೆ ರಾಶಾಧಿಪತಿನೇ ತೃತೀಯ ಭಾವದಲ್ಲಿ ಗೋಚರ ಆಗ್ತಿರುವಂತದ್ದು. ಧೈರ್ಯ, ಸಾಹಸ, ಪರಾಕ್ರಮ ಈ ಒಂದು ಭಾವದಲ್ಲಿ ಶನೇಶ್ವರರು ತೃತೀಯ ಭಾವದಲ್ಲಿ ಇದ್ದಾಗ ಏನಾಗುತ್ತೆ
ಅಂದ್ರೆ ಎಲ್ಲಾ ಕೆಲಸದಲ್ಲಿ ಮುನ್ನುಗ್ಗುವಿಕೆ ಆಗುತ್ತೆ. ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ ಇಷ್ಟು ದಿನ ಏನು ನಿಧಾನ ಆಗ್ತಿತ್ತು, ಜೂನ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಬೇಗ ಡಿಸಿಷನ್ಸ್ ತಗೊಳ್ಳೋಕೆ ಒಳ್ಳೇದಾಗುತ್ತೆ. ಮತ್ತೆ ವಿಸ್ತೃತವಾಗಿ ನೋಡೋದಾದಾಗ ನಾವು ಗುರುವಿನ ಗೋಚಾರ, ಇಷ್ಟು ದಿನ ಸ್ವಲ್ಪ ಗುರು ಏನಾಯ್ತು, ಗುರುಬಲ ತುಂಬಾ ಚೆನ್ನಾಗಿತ್ತು ಮಕರ ರಾಶಿಯವರಿಗೆ, ಗುರುಬಲ ಸ್ವಲ್ಪ ಕುಗ್ಗಿದೆ. ಆದ್ರೆ ಯಾವುದೇ ರೀತಿ ಚಿಂತೆ ಇಲ್ಲ. ಏನಾಗುತ್ತೆ, ಗುರು ತೃತೀಯ ವ್ಯಯಾಧಿಪತಿಯಾಗಿ ಷಷ್ಠ ಭಾವದಲ್ಲಿರುವಂತದ್ದು ಒಳ್ಳೆ ವಿಚಾರ ಅಂತ ಹೇಳ್ತೀವಿ. ಅಂದ್ರೆ ನೀವು ಯಾರು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಒಂದು ಲೋನ್ಸ್ಗೆ ಅಪ್ಲೈ ಮಾಡ್ತಿದ್ದೀರಾ, ಅವ್ರಿಗೆ ಒಳ್ಳೆ ಬೇಗ ಲೋನ್ ಸಿಗುವಂತದ್ದು. ಯಾಕಂದ್ರೆ ತಲೆಯಲ್ಲಿ ತುಂಬಾ ಥಾಟ್ಸ್ ಇರುತ್ತೆ, ಆದ್ರೆ ಲೋನ್ಸ್ ಆಗ್ಲಿಲ್ಲ ಅಂದ್ರೆ ಆ ಒಂದು ಕೆಲಸ, ಆ ಥಾಟ್ಸ್ ಅಲ್ಲಿಗೆ ನಿಂತ್ಕೊಳ್ಳುತ್ತಲ್ಲ. ಸೊ ಆ ವಿಚಾರದಲ್ಲಿ ಒಳ್ಳೇದಾಗುತ್ತೆ. ಮತ್ತೆ ಮಕರ ರಾಶಿಯವರಿಗೆ ನೋಡೋದಾದ್ರೆ ಇನ್ನು ಮುಂದುವರೆದ ಭಾಗದಲ್ಲಿ ಶನೇಶ್ವರರ ಒಂದು ಯಾವುದೇ ರೀತಿ ಪ್ರಭಾವ, ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಅಂತ ನಾವು ನೋಡ್ತಾ ಬರ್ತೀವಿ. ಮತ್ತೆ ವ್ಯಯಾಧಿಪತಿ ಆಗಿರುವಂತದ್ದು, ತೃತೀಯಾಧಿಪತಿ ಆಗಿರುವಂತಹ ಗುರುಗ್ರಹರ ಒಂದು ಗೋಚಾರ ಒಳ್ಳೇದಾಗಿರುವಂತದ್ದು. ಮತ್ತೆ ವಿಶೇಷವಾಗಿ ಮಂಗಳ ಗ್ರಹ ಗೋಚಾರ ಚತುರ್ಥ ಲಾಭಾಧಿಪತಿಯಾಗಿ ಸಪ್ತಮ ಸ್ಥಾನದಲ್ಲಿ ನೀಚ ಗ್ರಹವಾಗಿರುವಂತದ್ದು, ಅಷ್ಟಮ ಸ್ಥಾನಕ್ಕೆ ಬರುವಂತದ್ದು ಒಳ್ಳೇದಂತ ಹೇಳ್ತೀವಿ. ಎಲ್ಲಾ ವಿಚಾರದಲ್ಲಿ ಏನೋ ನಿಧಾನ ಆಗ್ತಿತ್ತು, ಮದುವೆ ವಿಚಾರದಲ್ಲಿ ಇತ್ಯಾದಿ ವಿಚಾರದಲ್ಲಿ ಕುಜದೋಷ ಉಂಟಾಗಿ ನಿಧಾನ ಆಗ್ತಿತ್ತು, ಅದು ಮುಂದುವರೆದ ಭಾಗದಲ್ಲಿ ತುಂಬಾ ಒಳ್ಳೇದಂತ ಹೇಳ್ತೀವಿ. ಅಂದ್ರೆ ಶನಿ ಬಂದು ಮತ್ತೆ ಮಂಗಳ ಗ್ರಹ ಬಂದು ಎರಡು ಒಳ್ಳೆ ಗ್ರಹಗಳು. ಅದರಲ್ಲಿ ಮಂಗಳ ಭೂಮಿ ಪುತ್ರ ಕಾರಕ ಅಂತ ಹೇಳ್ತೀವಿ. ಅಷ್ಟಮ ಸ್ಥಾನ ಅಂತಂದ್ರೆ ಏನಾಗುತ್ತೆ, ನಮ್ಮ ಪೂರ್ವಿಕರು, ಫೋರ್ ಫಾದರ್ಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಮಂಗಳ ಗ್ರಹ ಗೋಚಾರ ಅಷ್ಟಮ ಸ್ಥಾನಕ್ಕೆ ಆಗೋದ್ರಿಂದ ಫೋರ್ ಫಾದರ್ಸ್ ಪ್ರಾಪರ್ಟಿ, ಎಲ್ಡರ್ಸ್ ಪ್ರಾಪರ್ಟಿ ಅಂತ ಹೇಳ್ತೇವೆ, ಅದು ಬರುತ್ತೆ. ಭೂಮಿ ವ್ಯವಹಾರಗಳ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ವೃದ್ಧಿ ಆಗುವಂಥದ್ದು. ಮತ್ತೆ ಕಷ್ಟ ನಷ್ಟಗಳು, ಖರ್ಚುಗಳು ಸ್ವಲ್ಪ ದೂರವಾಗುವಂಥದ್ದು. ಸ್ವಲ್ಪ ಇಷ್ಟು ದಿನ ಏನು ಕಿರಿಕಿರಿ ಇತ್ತು ಆ ರೀತಿ ನೋಡ್ತಾ ಬರ್ತೀವಿ. ಇದೆಲ್ಲ ಒಳ್ಳೆಯ ಅನುಕೂಲಕರ ಪರಿಸ್ಥಿತಿ ಒಂದು ನಿರ್ಮಾಣ ಆಗುವಂಥದ್ದು ಕುಜನಿಂದ ನೋಡ್ತಾ ಬರ್ತೀವಿ. ಶನೇಶ್ವರನಿಂದ ಒಳ್ಳೇದಾಗುವಂಥದ್ದು, ಗುರುಗ್ರಹದಿಂದ ಸ್ವಲ್ಪ ಸಾಮಾನ್ಯ ಎವರೇಜ್ ಅಂತ ಹೇಳ್ತೀವಿ. ಮತ್ತೆ ಈ ಉಳಿದ ಬುಧ ಗ್ರಹದ ತುಂಬಾ ಭಾಗ್ಯಾಧಿಪತಿಯಾಗಿ ಒಳ್ಳೆ ಫಲ ಕೊಡುತ್ತೆ. ಮತ್ತು ಮಂಗಳ ಗ್ರಹದ ವಿಚಾರವಾಗಿ ಕೂಡ ಒಳ್ಳೆ ಫಲ ಕೊಡುತ್ತೆ. ಅಂದ್ರೆ ಔಟ್ ಆಫ್ 9 ಪ್ಲಾನೆಟ್ಸ್ ಅಲ್ಲಿ 4 to 5 ಪ್ಲಾನೆಟ್ಸ್ ಫೇವರೇಬಲ್ ರಿಸಲ್ಟ್ಸ್ ನ ಈ ಒಂದು ಮಕರ ರಾಶಿಯವರಿಗೆ ಜೂನ್ ಮಾಸದಲ್ಲಿ ಕೊಡ್ತೀವಿ. ನವಗ್ರಹಗಳ ವಿಸ್ತೃತ ಗೋಚರ ಫಲ ನಾವು ನೋಡ್ತಾ ಬರ್ತೀವಿ. ಗುರುಜಿ, ಮಕರ ರಾಶಿಯವರಿಗೆ ರಾಶಿಯ ರಾಷ್ಟ್ರಾಧಿಪತಿಯ ಗೋಚಾರದಿಂದ ಜೂನ್ ತಿಂಗಳಲ್ಲಿ ಯಾವ ರೀತಿಯಾಗಿ ರಾಶಿ ಫಲ ಇದೆ, ಜೊತೆಗೆ ತಮ್ಮ ನಿರೀಕ್ಷೆಗಳನ್ನ ಹೆಚ್ಚಾಗಿ ಇಟ್ಕೊಂಡಿರ್ತಾರೆ. ಈಗ ಜೂನ್ ತಿಂಗಳಲ್ಲಿ ನಾನು ಈ ಕೆಲಸ ಮಾಡ್ಬೇಕು, ಸಾಕಷ್ಟು ಕೆಲಸಗಳ ವಿಚಾರವಾಗಿ ಈ ತಿಂಗಳು ಸ್ವಲ್ಪ ಪೆಂಡಿಂಗ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಅದೆಲ್ಲ ಕೂಡ ಜೂನ್ ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತಾ, ಹೇಗೆ ಅಂತ ಹೇಳಿ? ನೋಡಿ, ಜೂನ್ ಮಾಸದಲ್ಲಿ ರಾಷ್ಟ್ರಾಧಿಪತಿಯ ಗೋಚಾರದಿಂದ ತುಂಬಾ ಒಳ್ಳೆಯದು. ಯಾರು ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಪಡ್ತಾ ಇದ್ರೆ ಮತ್ತೆ ಕೆಲಸದ ಬದಲಾವಣೆ ಮಾಡ್ತೀರಾ ಅವ್ರಿಗೆ ಒಳ್ಳೇದಂತ ಹೇಳ್ತೀವಿ. ಯಾರು ಫ್ರೀಲಾನ್ಸರ್ಸ್ ಇರ್ತಾರೋ, ಅಂದ್ರೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಒಳ್ಳೇದಂತ ಹೇಳ್ತೀವಿ. ಅದೇ ರೀತಿ ಏನಂತಂದ್ರೆ ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಒಂದು ನೆಗೋಷಿಯೇಷನ್ ಅಂತ ಇರುತ್ತೆ, ಅದು ತುಂಬಾ ಒಳ್ಳೇದಂತ ಹೇಳ್ತೀವಿ. ಮತ್ತೆ ಈ ಒಂದು ಮಕರ ರಾಶಿಯವರಿಗೆ ಈ ಒಂದು ಜೂನ್ ಮಾಸದಲ್ಲಿ ವಿಶೇಷವಾಗಿ ನೋಡ್ಬೇಕಾದ್ರೆ ಸೂರ್ಯನ ಗೋಚಾರ 16ನೇ ತಾರೀಕು ನಂತರ ಇವರಿಗೆ ತುಂಬಾ ವಿಶೇಷವಾಗಿ ಒಳ್ಳೆ ಫಲ, ಬುಧಾದಿತ್ಯ ಯೋಗ ನಿರ್ಮಾಣವಾಗ್ತಿದೆ. ಷಷ್ಠ ಭಾವದಲ್ಲಿ ಬುಧ ಕೂಡ ಅಲ್ಲಿ ಬರುವಂತದ್ದು, ಸೂರ್ಯ ಕೂಡ ಅಲ್ಲಿ ಬರುವಂತದ್ದು, ಪಾಪಗ್ರಹಗಳು ಪಾಪಸ್ಥಾನದಲ್ಲಿ ಒಳ್ಳೆ ಫಲಗಳು, ಆ ಬುಧಾದಿತ್ಯ ಯೋಗ ನಿರ್ಮಾಣವಾಗುವಂಥದ್ದು. ಇದರಿಂದ ಏನಾಗುತ್ತೆ, ಪಿತ್ರಾರ್ಜಿತ ಆಸ್ತಿ ಸಿಗುವಂಥದ್ದು. ಮತ್ತೆ ತಂದೆ ಮಕ್ಕಳಲ್ಲಿ ಪ್ರೇಮ ಸಂಬಂಧ. ನೋಡಿ, ಎಷ್ಟೋ ಜನ ಮಕ್ಕಳು ಒಂದೇ ಮನೇಲಿ ಇರ್ತಾರೆ, ಅಪ್ಪ ಮಕ್ಕಳಿಗೆ ಆಗ್ತಾ ಇರಲ್ಲ, ಮಾತುಕತೆ ಇರಲ್ಲ, ಎಷ್ಟೋ ದಿನದಿಂದ ಮಾತಾಡ್ತಿರಲ್ಲ. ಈ ಒಂದು ಜೂನ್ ಮಾಸದಲ್ಲಿ ಮಕರ ರಾಶಿಯವರಿಗೆ ಬುಧಾದಿತ್ಯ ಯೋಗ 15ನೇ ತಾರೀಕಿಂದ 30ನೇ ತಾರೀಕುವರೆಗೂ ಈ 15 ದಿನ ತುಂಬಾ ವಿಶೇಷ ಅಂತ ಹೇಳ್ತೀವಿ. ಅದರಲ್ಲಿ ಈ ಒಂದು ಮಾಸದಲ್ಲಿ ಮುಂದೆ ನೋಡೋದಾದ್ರೆ ರಾಷ್ಟ್ರಾಧಿಪತಿ ಮತ್ತು ಚತುರ್ಥಾಧಿಪತಿಯ ಒಂದು ಒಳ್ಳೆ ಫಲ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ, ಒಂದು ಗುರು ಭಗವಾನರಿಂದ ಇದು ಒಂದು ಗುರುಬಲ ಕುಗ್ಗಿದ್ರು ಕೂಡ ಷಷ್ಠ ಭಾವಕ್ಕೆ ಬರುವಂಥದ್ದು, ತೃತೀಯ ವ್ಯಯಾಧಿಪತಿ ಷಷ್ಠ ಭಾವಕ್ಕೆ ಬರೋದ್ರಿಂದ ಒಳ್ಳೆ ಫಲನೇ ಕೊಡುವಂಥದ್ದು. ಮತ್ತೆ ರಾಷ್ಟ್ರಾಧಿಪತಿಯ ಫಲನ ವಿಚಾರವಾಗಿ ನೋಡೋದಾದ್ರೆ ಏನಾದ್ರೆ ವ್ಯವಹಾರಿಕವಾಗಿ ಹಣ ಹೆಚ್ಚು ಮಾಡುವಂಥದ್ದು, ಮತ್ತೆ ಒಂದು ಡಿಸಿಷನ್ಸ್ ತಗೊಳ್ಳುವಂಥದ್ದು ಒಳ್ಳೇದಾಗುತ್ತೆ. ವಿಶೇಷವಾಗಿ ಲೇವಾದೇವಿ, ಫೈನಾನ್ಸ್ ವ್ಯವಹಾರಗಳು, ಇವರಿಗೆ ಹಣದ ಹರಿವು ಹೆಚ್ಚಾಗುವಂಥದ್ದು ಒಂದು ಮಕರ ರಾಶಿಯವರಿಗೆ ನೋಡ್ತಾ ಬರ್ತೀವಿ ಒಂದು ಜೂನ್ ಮಾಸದಲ್ಲಿ. ಅದೇ ರೀತಿ ಕುಟುಂಬಾಧಿಪತಿ ಕೂಡ ಆಗಿರುವಂಥದ್ದು ಮಕರ ರಾಶಿಗೆ. ರಾಷ್ಟ್ರಾಧಿಪತಿ ಶನಿ ಕುಟುಂಬಾಧಿಪತಿ ಕೂಡ ಆಗಿರುವುದರಿಂದ ಕುಟುಂಬದಲ್ಲಿ ಹೆಚ್ಚು ಸಂತೋಷ, ಕುಟುಂಬದ ವಿಚಾರವಾಗಿ ಹೆಚ್ಚು ಒಳ್ಳೆಯ ವಿಚಾರಗಳನ್ನ ಚರ್ಚೆ ಆಗುವಂಥದ್ದು. ಮತ್ತೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆ, ಸ್ಥಾನ ಪಲ್ಲಟ ಆಗುವಂತ ನಿರೀಕ್ಷೆ ಇರುವಂಥದ್ದು ನಾವು ನೋಡ್ತಾ ಬರ್ತೀವಿ. ಸುಖವಾಗಿ ಹಣ ಗಳಿಸ್ತೀರಾ ಈ ಒಂದು ಮಾಸದಲ್ಲಿ. ಮತ್ತು ಪತ್ನಿಯಿಂದ ಒಂದು ಸೌಖ್ಯ ಮತ್ತು ಹೇರಳವಾದ ಹಣ ಗಳಿಸುವಂಥದ್ದು ವಿದ್ಯಾರ್ಥಿಗಳಿಗೆ ಒಳ್ಳೆ ಮಾಸ ಅಂತ ಹೇಳ್ತೀವಿ. ವಿಶೇಷವಾಗಿ ಆರ್ಟಿಸ್ಟ್ ಆಗಿರ್ಬೋದು, ಮತ್ತೆ ಹಾರ್ಡ್ ವರ್ಕ್ ಲೇಬರರ್ಸ್, ಅಂದ್ರೆ ಈಗ ಎಕ್ಸಾಂಪಲ್ ಈಗ ನಮ್ಮ ಒಂದು ತುಮಕೂರು ನಗರಕ್ಕೆ ಸಂಬಂಧಪಟ್ಟಂಥದ್ದು, ಮಹಾನಗರ ಪಾಲಿಕೆಯಲ್ಲಿ ಯಾರು ಕಾರ್ಮಿಕರು ಇರ್ತಾರೋ ಅವರಿಗೆ ಒಳ್ಳೆಯದು ಒಂದು ಫಲ ಸಿಗುವಂಥದ್ದು ನೋಡ್ತೀವಿ. ಮತ್ತೆ ಈ ಒಂದು ಶನಿ ಬಂದು ಜಲತತ್ವ ರಾಶಿಯಲ್ಲಿರುವಂಥದ್ದು ಈ ಒಂದು ಮಕರ ರಾಶಿಯವರಿಗೆ ಈ ಟಿವಿ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಇವರು ಯಾರು ಕೆಲಸ ಮಾಡ್ತಿರ್ತಾರೋ ಒಳ್ಳೆಯದು, ವೈದ್ಯರಿಗೂ ಒಳ್ಳೆಯದು ಅಂತ ಈ ಒಂದು ಮಾಸದಲ್ಲಿ ಜೂನ್ ತಿಂಗಳಲ್ಲಿ ಮಕರ
ಮಕರ ರಾಶಿಯವರ ವಿಚಾರವಾಗಿ ನೋಡ್ತಾ ಬರ್ತೀವಿ. ಗುರೂಜಿ, ಇನ್ನು ನಕ್ಷತ್ರಗಳ ಅನುಸಾರವಾಗಿ ನೋಡೋದಾದ್ರೆ ರಾಶಿ ಫಲ ಏನಿದೆ ಮಕರ ರಾಶಿಯವರಿಗೆ, ಪರಿಹಾರ ಕ್ರಮಗಳು ಅಂತ ಏನಾದ್ರೂ ಇದೆಯಾ, ಮಾಡ್ಕೊಳ್ಬೇಕಾ ಬೇಡವಾ ಅಂತ ಹೇಳಿ. ನೋಡಿ, ಮಕರ ರಾಶಿಯವರಿಗೆ ತುಂಬಾ ವಿಶೇಷವಾದ 3 ನಕ್ಷತ್ರಗಳು, ಉತ್ತರಾಷಾಢ ನಕ್ಷತ್ರ ಆಗಿರ್ಬೋದು, ಶ್ರವಣ ನಕ್ಷತ್ರ ಆಗಿರ್ಬೋದು, ಧನಿಷ್ಠ ನಕ್ಷತ್ರ ಆಗಿರ್ಬೋದು. ಉತ್ತರಾಷಾಢ ನಕ್ಷತ್ರದವರು ಯಾವುದೇ ರೀತಿ ಹಣಕಾಸಿನಲ್ಲಿ ಸಮಸ್ಯೆ ಬರಲ್ಲ. ಅವರವರ ಹಣಕಾಸು ಅವ್ರು ಅರ್ನ್ ಮಾಡ್ಕೊಂತಾರೆ, ಚೆನ್ನಾಗಿರ್ತಾರೆ. ಯಾವುದೇ ರೀತಿ ಫ್ಯೂಚರ್ ಬಗ್ಗೆ ಭಯ ಇರದೇ ಇರುವಂತದ್ದು ಈ ಒಂದು ಮಾಸ ಉತ್ತರಾಷಾಢ ನಕ್ಷತ್ರದವರು ಮಕರ ರಾಶಿಯವರಿಗೆ ಆಗಿರುವಂತದ್ದು. ಶ್ರವಣ ನಕ್ಷತ್ರದವರಿಗೆ ಸ್ವಲ್ಪ ಏನಾದ್ರೂ ಒಂದು ಹೊಸ ಒಂದು ವಿಚಾರ, ಯಾರಾದ್ರೂ ಮಿತ್ರರಲ್ಲಿ ಮತ್ತು ಬಂಧುಗಳಲ್ಲಿ ಏನಾದ್ರೂ ಒಂದು ಕಿರಿಕಿರಿಗಳಾದ್ರೆ ಮಾನಸಿಕ ಅಶಾಂತಿ ಅನಮ್ಯತೆ ಆಗ್ತಾ ಇರುವಂತದ್ದು, ಅದಕ್ಕೆ ಸ್ವಲ್ಪ ದೂರವಿರಿ ಅಂತ ಹೇಳ್ತೀವಿ. ಧನಿಷ್ಠ ನಕ್ಷತ್ರದವರು ನೀವು ಎಲ್ಲಾ ರೀತಿಯ ಅನುಕೂಲತೆಗಳನ್ನ ಈ ಒಂದು ಮಾಸದಲ್ಲಿ ಪಡ್ಕೊಂತೀರಾ. ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಮತ್ತು ಪ್ರೀತಿಯ ವಿಚಾರದಲ್ಲಿ ಅಂತ ನೋಡ್ತಾ ಬರ್ತೀವಿ. ಈ ಒಂದು 3 ನಕ್ಷತ್ರಗಳಲ್ಲಿ ಈ ರೀತಿ ನೋಡ್ತಾ ಬರ್ತೀವಿ. ಮತ್ತೆ ವಿಶೇಷವಾದ ಒಂದು ಪರಿಹಾರಗಳಂತ ಹೇಳುವಂಥದ್ದು. ಪರಿಹಾರ ಅಂತಂದ್ರೆ ಶನೇಶ್ವರರು ತೃತೀಯ ಭಾವದಲ್ಲಿರುವಂಥದ್ದು ಮತ್ತು ಗುರುಬಲ ಸ್ವಲ್ಪ ಕುಂಠಿತಗೊಳ್ಳೋದ್ರಿಂದ ಮತ್ತೆ ಮಂಗಳ ಗ್ರಹ ಕೂಡ ನೀಚತ್ವದಿಂದ ಹೊರಗೆ ಬರುತ್ತೆ. ಮಂಗಳನಿಗೆ ಆಧಾರಿತವಾಗಿರುವಂತಹ ಒಂದು ದೇವರು ಅಂದ್ರೆ ಆಂಜನೇಯ ಸ್ವಾಮಿ ಅಂತ ಹೇಳ್ತೀವಿ. ವಿಶೇಷವಾಗಿ ಪ್ರತಿನಿತ್ಯಲೂ ಆಂಜನೇಯ ಸ್ವಾಮಿಯ ವಿಚಾರವಾಗಿ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಬಹುದು, ಮನೆಯಲ್ಲೇ ಮಾಡಿ, ದೇವಸ್ಥಾನದಲ್ಲಿ ಮಾಡಿ ಅಂತ ಹೇಳ್ತೀವಿ. ಮತ್ತೆ ಆಂಜನೇಯ ಸ್ವಾಮಿಗೆ ವಿಶೇಷವಾದ ತುಳಸಿ ಮಾಲೆಯನ್ನು ಅರ್ಪಿಸುವಂಥದ್ದು ಒಳ್ಳೇದು ಅಂತ ಹೇಳ್ತೀವಿ. ಮತ್ತೆ ಹಾಲು ಮತ್ತೆ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕ ಮಾಡಿಸುವಂಥದ್ದು, ಹಾಲಿನ ಒಂದು ದಾನ ಮಾಡುವಂಥದ್ದು ಒಳ್ಳೇದು ಅಂತ ಹೇಳ್ತೀವಿ. ಮತ್ತೆ ವಿಶೇಷವಾಗಿ ಶಿವನ ಆರಾಧನೆ ಅಥವಾ ಕಾಲಭೈರವನ ಆರಾಧನೆ ಮಾಡೋದು ಒಳ್ಳೇದು ಅಂತ ಹೇಳ್ತೀವಿ. ಮತ್ತೆ ಶಿವನಿಗೆ ಸಂಬಂಧಪಟ್ಟಂತ ಒಂದು ಮಂತ್ರ ಬರುತ್ತೆ, ಪಂಚಕೇಸರಿ ಮಂತ್ರ ಅಂತ. ಆ ಪಂಚಕೇಸರಿ ಮಂತ್ರ ಶಿವನಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂಥದ್ದು. ಅದನ್ನ ಒಂದು ಜಪ ಮಾಡೋದು ಒಳ್ಳೇದಂತ ಇದು ಮಾಡ್ತೀವಿ. ಮತ್ತೆ ಆದಷ್ಟು ಮಂಗಳವಾರ ಪ್ರತಿಯೊಂದು ಮಂಗಳವಾರ ಉಪವಾಸ ಮಾಡುವಂಥದ್ದು ಮಕರ ರಾಶಿ, ಯಾಕಂದ್ರೆ ಕುಜ ನೀಚವಾಗಿರೋದ್ರಿಂದ ಈ ರೀತಿ ಮಾಡೋದ್ರಿಂದ ಒಳ್ಳೇದು ಅಂತ ಹೇಳ್ತೀವಿ. ಮತ್ತೆ ರಾತ್ರಿ ಒಂದು ತಾಮ್ರದ ಬಿಂದಿಗೆ, ತಾಮ್ರದ ಲೋಟದಲ್ಲಿ ನೀರಿಟ್ಟು ಬೆಳಿಗ್ಗೆ ಕುಡಿಯೋದ್ರಿಂದ ಅಥವಾ ಆ ನೀರನ್ನ ಒಂದು ಬೇವಿನ ಮರಕ್ಕೆ ಹಾಕುವುದರಿಂದ ಇದು ಕೂಡ ಒಂದು, ಯಾಕಂದ್ರೆ ಕೆಲವೊಂದು ಪರಿಹಾರ ಮಂತ್ರ ಮುಖೇನ ಆಗುತ್ತೆ, ಕೆಲವೊಂದು ತಂತ್ರ ಮುಖೇನ ಆಗುತ್ತೆ, ಕೆಲವೊಂದು ನಾವು ಮಾಡುವಂತ ಕ್ರಿಯೆಯಿಂದ ಆಗುತ್ತೆ. ಈ ರೀತಿ ಪರಿಹಾರಗಳು ಮಾಡ್ಕೊಳ್ಳುವಂಥದ್ದು ಮಕರ ರಾಶಿಯವರಿಗೆ ಏನೇ ಏರುಪೇರಿದ್ರು ಕೂಡ ಅದು ಪರಿಹಾರ ಮುಖೇನ ಕೆಲಸ ಆಗುವಂಥದ್ದು. ಓಕೆ ಗುರೂಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳ ಮಾಸ ಭವಿಷ್ಯ ಜೊತೆಗೆ ಪಂಚಾಂಗ, ಇವತ್ತಿನ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನ ನೀಡಿದ್ದೀರಾ ಗುರೂಜಿ, ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ಸಂಚಿಕೆಯನ್ನ ಈ ಒಂದು ವಿಶೇಷ ಮಹತ್ತರ ಮಾಹಿತಿಯೊಂದಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.